ರಾಜ್ಯ ಸರ್ಕಾರ ಹಣಬಲ ಧನಬಲದಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ. ವಿಧಾನ ಪರಿಷತ್ತಿನ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ತಿಳಿಸಿದರು. ಚಿಂತಾಮಣಿ ನಗರದ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ ನಂತರ ಏರ್ಪಡಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. 4ನೇ ಬಾರಿ ಸ್ಪರ್ಧಿಸಿರುವ ನಾರಾಯಣಸ್ವಾಮಿಗೆ ಉತ್ಸಾಹ ತುಂಬಬೇಕು, ಅವರಿಗೆ ಶಕ್ತಿ ತುಂಬುವ ಸಂದೇಶ ಕಳುಹಿಸಬೇಕು. ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ. ವಿಧಾನ ಪರಿಷತ್ತು ಮೇಧಾವಿಗಳ ಸಂಸ್ಥೆಯಾಗಿದೆ. ವಿಧಾನಸಭೆಗಿಂತ ಹೆಚ್ಚಿನ ಮಹತ್ವ ವಿಧಾನ ಪರಿಷತ್ತಿಗಿದೆ. ಶಿಕ್ಷಕರು ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಅಂತ ಮನವಿ ಮಾಡಿದರು. ಇನ್ನು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಮಾತನಾಡಿ, ಮೇಧಾವಿಗಳು, ಚಿಂತಕರು, ಬುದ್ಧಿವಂತರು, ವಿಚಾರವಂತರ ಪ್ರತಿನಿಧಿಸುವಂತಹ ವಿಧಾನ ಪರಿಷತ್ತಿಗೆ ಇತ್ತೀಚಿನ ವರ್ಷಗಳಲ್ಲಿ ಹಣಬಲ ಉಳ್ಳವರು, ಅಧಿಕಾರ ಬಲ ಉಳ್ಳವರು, ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಸೋತಿರುವ ರಾಜಕಾರಣಿಗಳು ಪ್ರವೇಶ ಮಾಡುತ್ತಿರುವುದು ದುರದೃಷ್ಟಕರ ಸಂಗತಿ. ವಿಧಾನಸಭೆಗಿಂತ ವಿಧಾನ ಪರಿಷತ್ತು ಭಿನ್ನ ಅನ್ನೋದು ಮರೆಯಾಗುತ್ತಿದೆ ಅಂತ ಹೇಳಿದ್ರು. ಬಳಿಕ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಕರ ಮತಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಕಳೆದ 18 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸುವುದು, ಗೌರವವನ್ನು ಕೊಡಿಸುವುದು, ಸಮಾಜದಲ್ಲಿ ಶಿಕ್ಷಕರು ತಲೆ ಎತ್ತಿ ಬದುಕುವಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಯಾವುದೇ ಜಾತಿ ಮತ ಎಣಿಸಿಲ್ಲ, ಭ್ರಷ್ಟಾಚಾರ ಮಾಡೇ ಇಲ್ಲ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿ ನಡೆದುಕೊಂಡಿದ್ದೇನೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಣ್ಣ, ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲಸ್ವಾಮಿ, ವಿಕ್ರಮ್, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸಿಎನ್ ನರಸಿಂಹರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ರು. ಪ್ರಜಾತಂತ್ರ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವಂತ ಆಗಿನ ಕಾಲದಲ್ಲಿ ಒಂದು ಚರ್ಚಾ ಕೇಂದ್ರವಾಗಿ ವಿಧಾನ ಪರಿಷತ್ತು ಅಂತ ಹೇಳುವಂಥದ್ದು ಮಾಡಿದ್ದನ್ನು ವಿಧಾನಸಭೆ ನಿಮಗೆ ಗೊತ್ತಿದೆ. ಸಾಧಾರಣವಾಗಿ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸಿ ಮಾತಾಡಬಲ್ಲಂತ ಒಬ್ಬ ಶಾಸಕ ವಿಧಾನಸಭೆಗೆ ಹೋಗ್ತಾರೆ. ಆದರೆ ವಿಧಾನ ಪರಿಷತ್ತಿಗೆ ಪರವಾಗಿ ಕೃಷ್ಣಾರೆಡ್ಡಿ, ನಾನು ನಮ್ಮ ಎಲ್ಲ ನಾವು ಬಂದಿದ್ದು ಈ ಸರಿ ನಿಮ್ಮಲ್ಲಿ 100%ಗೆ ದುಡ್ಡು ಕಲೆಕ್ಟ್ ಮಾಡಿದ್ರು ಸರ್. ಅದು ಮುಖಾಂತರ ಕೋಟಿ ಕೊಡ್ತೀವಂತ. ಆಮೇಲೆ ಈ ಸನ್ನಿ ಫೇಮಸ್ ಹೇಳಿದ್ರು ಕೂಡ ಇಂಟೀರಿಯರ್ ಚಾಲೆಂಜಿಂಗ್ ನಮಗೆ ನನ್ನಲ್ಲಿ ಈಗ ಬರುವಾಗ ಈ ಬರಡು ಭೂಮಿ ಸರ್ ನಮ್ಮೂರು, ಅಲ್ಲಿ ನೀರುಗಳಿಲ್ಲ, ಮತ್ತೊಂದಿಲ್ಲ. ಎತ್ತಿನ ಹೊಳೆ ಇಲ್ಲಿ ಕೊಡಬೇಕು ಅಂತ ಹೇಳಿದ ಮೇಲೆ ಎತ್ತಿನ ಹೊಳೆ ನೀರು ಇಲ್ಲಿಗೆ ಬರಬೇಕು ಅಂತ ಹೇಳುವಂಥದ್ದು ಪ್ರಾರಂಭ ಆದ ಮೇಲೆ ಇವರು ಈ ಒಂದು ಚುನಾವಣೆಯಲ್ಲಿ ಮತದಾರರು ಹಾಗೂ ಆತ್ಮೀಯ ಅಧ್ಯಾಪಕರಾದಂಥ ನಿಮಗೆ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಚುನಾವಣೆ ನಡೆಯಲಿದೆ. 5 ನಿಮಿಷ ನಡೆಯಿತು 3ನೇ ತಾರೀಕು. ಇನ್ನೆಲ್ಲ ಒಂದು 8-9 ದಿನ ಮಾತ್ರ ಬಾಕಿ. ಅವರಿಗೆ ಗಮನ ಕಲಿಕೆ ಒಂದು ಚುನಾವಣೆಯ ಅಭ್ಯರ್ಥಿಯಾದಂಥ ಮಾನ್ಯ ವೈಎಸ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಜನವಿರೋಧಿಯಾದಂಥ ವಿಚಾರಗಳನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದನ್ನು ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ತಿಳಿಸುವುದರ ಜೊತೆಗೆ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡುವಂಥ ಒಬ್ಬ ಯೋಗ್ಯ ಅಭ್ಯರ್ಥಿ ಬೇಕು. ಅವರು ಹೇಳಿದ ರೀತಿಯಲ್ಲಿ ವಿಧಾನ ಪರಿಷತ್ತು ಅಂತ ಹೇಳಿದ್ರೆ ಒಂದು ಕಾಲಘಟ್ಟದಲ್ಲಿ ಮೈಸೂರಿನ ಮಹಾರಾಜರು ಅದನ್ನು ಮಾಡುವಾಗ ಅವರ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರದ ತಜ್ಞರು ಇರಬೇಕು, ಆಯಾ ಕ್ಷೇತ್ರದ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕು. ಅದಕ್ಕಾಗಿಯೇ ವಿಧಾನಸಭೆಯಲ್ಲಿ MLA ಎಲ್ಲರೂ ಒಟ್ಟಾಗ್ತಾರೆ, ಹಂಗೇನಿಲ್ಲ. ಇಲ್ಲಿ ವಿಧಾನ ಪರಿಷತ್ನಲ್ಲಿ ಗ್ರ್ಯಾಜುಯೇಟ್ ಕಾನ್ಫರೆನ್ಸ್, ಗ್ರ್ಯಾಜುಯೇಟ್ ಸಮಸ್ಯೆಗಳು, ಟೀಚರ್ಸ್ ಕಾನ್ಫರೆನ್ಸ್, ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ, ಲೋಕಲ್ ಬಾಡಿಯ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೆ ತಜ್ಞರು, ವಿಜ್ಞಾನಿಗಳಿರ್ಬೋದು, ಬಾಕಿಯವರು ಇರ್ಬೋದು. ದಯವಿಟ್ಟು ಅಲ್ಲಿ ಮಾತಾಡಬೇಡಿ ಅಂತ 2 ನಿಮಿಷ. ಈ ರೀತಿ ಬೇರೆ ಬೇರೆ ಪ್ರತ್ಯೇಕ ಆದ ಕಾರಣ ಇದಕ್ಕೆ ವಿಧಾನಸಭೆಗೆ ಆಗ್ನೇಯ ಶಿಕ್ಷಕ ಕ್ಷೇತ್ರ ಚುನಾವಣೆ ನಡೀತಾ ಇದೆ. ಅದರಲ್ಲಿ ನಾನು ನಿಮ್ಮೆಲ್ಲರ ಅಭ್ಯರ್ಥಿಯಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮೆಲ್ಲರ ಅಭ್ಯರ್ಥಿ ಯಾಕೆ ಹೇಳ್ತೀನಿ ಅಂದರೆ, ನೀವು 18 ವರ್ಷದಿಂದ ಒಂದೇ ಕುಟುಂಬದವರ ಕೆಲಸ ಮಾಡ್ತಾ ಇದ್ದೀವಿ. ಕಷ್ಟ ಸುಖ ದುಃಖ ದುಮ್ಮಾನಗಳಿಗೆ ಒಬ್ರಿಗೂ ಸ್ಪಂದಿಸಿಕೊಂಡು ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು
ಸಮಸ್ಯೆಗಳಿಗೆ ಪರಿಹಾರ ಕಂಡು ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ನಾವೆಲ್ಲರೂ 18 ವರ್ಷ ಮುಂದೆ ಸಾಗಿದ್ದೇವೆ. 18 ವರ್ಷದ ಈ ಒಂದು ಬಹಳ ದೀರ್ಘಾವಧಿ ಕಾಲದಲ್ಲಿ ಡಿಗ್ರಿ ಕಾಲೇಜ್ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ವಿಧಾನ ಪರಿಷತ್ನಲ್ಲಿ, ವಿಧಾನ ಪರಿಷತ್ ಹೊರಗೆ ಮತ್ತು ಒಳಗೆ ಪ್ರತಿಪಾದನೆ ಮಾಡಿದ್ದೇವೆ, ಸಮಸ್ಯೆ ಪರಿಹಾರ ಕಂಡುಕೊಂಡಿದ್ದೇವೆ. ಡಿಗ್ರಿ ಕಾಲೇಜುಗಳಿಗೆ ನೇಮಕ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ KPSCಗಿಂತ ಮೊದಲು ಪರೀಕ್ಷೆ ಮಾಡಬೇಕು ಶುರು ಮಾಡಿದ್ದೆ. ನಾನು ಪರೀಕ್ಷೆ ಬರೆಸಿ ಶುರು ಮಾಡಿಸಿ ಸದಾನಂದಗೌಡರು ಮುಖ್ಯಮಂತ್ರಿಗಳಾಗಿದ್ದರು. PU ಕಾಲೇಜುಗಳು ಡಿಗ್ರಿ ಕಾಲೇಜಿಗೆ ಪರೀಕ್ಷೆ ಮುಖಾಂತರ ಅರ್ಹತಾ ಪರೀಕ್ಷೆ ಪಾಸ್ ಮಾಡಬೇಕು ಶುರು ಮಾಡಿ, ಇಲ್ಲದಿದ್ರೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗುವುದಿಲ್ಲ ಅಂತ ಒಂದು ಭಾವನೆ ಇಟ್ಕೊಂಡು ಮಾಡಿದ್ದಾರೆ. ಇವತ್ತು ಡಿಗ್ರಿ ಕಾಲೇಜ್